ಮೀನುಗಾರನ ಮುಖಕ್ಕೆ ಅಂಟಿಕೊಂಡ ಆಕ್ಟೋಪಸ್ ವಿಡಿಯೋ ಕಂಡು ನೆಟ್ಟಿಗರು ಶಾಕ್. ಫಿಲಿಪೈನ್ಸ್ನ ಪಾಲವಾನ್ ಸಮೀಪ ಮೀನುಗಾರಿಕೆಗೆ ತೆರಳಿದ ವ್ಯಕ್ತಿಯೊಬ್ಬರಿಗೆ ಆಕ್ಟೋಪಸ್ ದಿಢೀರ್ ಮುಖಕ್ಕೆ ಅಂಟಿಕೊಂಡು ಆತಂಕಕಾರಿ ಅನುಭವ ನೀಡಿದೆ. ಜುಲೈ 10ರಂದು ಪೋರ್ಟೋ ಪ್ರಿನ್ಸೆನ್ಸಾ ದ್ವೀಪದ ಬಳಿ ಸಣ್ಣ ಮರದ ದೋಣಿಯಲ್ಲಿ ಮೀನುಗಾರಿಕೆ ನಡೆಸುತ್ತಿದ್ದ ಜೆನ್ಸರ್ ಸರ್ವಾಂಟೆಸ್ ನೀರಿನಿಂದ ಆಕ್ಟೋಪಸ್ ಒಂದನ್ನ ಹಿಡಿದಿದ್ರು. ಆದ್ರೆ ಅದು ಅವರ ಕೈಯಲ್ಲಿ ಉಳಿಯದೆ ಏಕಾಏಕಿ ಅವರ ಮುಖ ಮತ್ತು ತಲೆಯ ಸುತ್ತ ತನ್ನ ತೋಳುಗಳನ್ನು ಸುತ್ತಿಕೊಂಡಿದೆ. ಮುಖಕ್ಕೆ ಬಿಗಿಯಾಗಿ ಅಂಟಿಕೊಂಡ ಆಕ್ಟೋಪಸ್. ಘಟನೆಯ ವಿಡಿಯೋದಲ್ಲಿ ಸರ್ವಾಂಟೆಸ್ ಆಕ್ಟೋಪಸ್ ನಿಂದ ತಪ್ಪಿಸಿಕೊಳ್ಳಲು ಹರಸಾಹಸ ಪಡ್ತಿರೋದು ಕಾಣಿಸ್ತಿದೆ. ಅದರ ತೋಳುಗಳು ಅವರ ತಲೆ ಮತ್ತು ಮುಖದ ಸುತ್ತ ಹರಡಿಕೊಂಡಿದ್ದು, ಹೀರುಕಗಳ ಮೂಲಕ ಚರ್ಮಕ್ಕೆ ಬಿಗಿಯಾಗಿ ಅಂಟಿಕೊಂಡಿರುವುದು. ಒಂದು ಹಂತದಲ್ಲಿ ಆಕ್ಟೋಪಸ್ ಅವರ ಬಾಯನ್ನೇ ಮುಚ್ಚಿಕೊಂಡಿರೋದ್ರಿಂದ ಉಸಿರಾಟಕ್ಕೂ ತೊಂದರೆಯಾಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ನಾನು ಹಿಡಿದ ಆಕ್ಟೋಪಸ್ ಅನ್ನ ನಿಯಂತ್ರಿಸುವುದು ತುಂಬಾ ಕಷ್ಟವಾಗಿತ್ತು. ಅದು ನನ್ನ ಮುಖವನ್ನೇ ಬಹುತೇಕ ಕಿತ್ತು ಹಾಕುವಂತಾಗಿತ್ತು ಎಂದು ಸರ್ವಾಂಟೆಸ್ ಹೇಳಿದ್ದಾರೆ. ಬೆದರಿನ ಕೋಲಿನಿಂದ ಆಕ್ಟೋಪಸ್ ಬಿಡಿಸಿಕೊಂಡ ಮೀನುಗಾರ. ಆಕ್ಟೋಪಸ್ ಮುಖದಿಂದ ಬಿಡಲು ನಿರಾಕರಿಸಿದ ಹಿನ್ನೆಲೆಯಲ್ಲಿ ಸರ್ವಾಂಟೆಸ್ ಬೆದರಿನ ತುಂಡೊಂದನ್ನ ಬಳಸಿದ್ದಾರೆ. ಅದರ ಹಿಡಿತ ಸಡಿಲವಾಗುವಂತೆ ಕೋಲಿನಿಂದ ಹೊಡೆದು ನಿಧಾನವಾಗಿ ತೋಳುಗಳನ್ನ ಮುಖದಿಂದ ಬೇರ್ಪಡಿಸಲು ಪ್ರಯತ್ನಿಸಿದ್ದಾರೆ. ಕೊನೆಗೂ ಆಕ್ಟೋಪಸ್ ತನ್ನ ಹಿಡಿತವನ್ನ ಸಡಿಲಿಸಿದ್ದು, ಸರ್ವಾಂಟೆಸ್ ಅದನ್ನ ಮತ್ತೆ ಸಮುದ್ರಕ್ಕೆ ಎಸೆದು ತಮ್ಮನ್ನು ತಾವು ರಕ್ಷಿಸಿಕೊಂಡಿದ್ದಾರೆ. ಈ ಘಟನೆ ಆಕ್ಟೋಪಸ್ಗಳನ್ನ ಹಿಡಿದುಕೊಳ್ಳುವ ಎಷ್ಟು ಕಷ್ಟ ಎಂಬುದನ್ನ ತೋರಿಸುತ್ತದೆ. ಗಾತ್ರದಲ್ಲಿ ಸಣ್ಣದಾಗಿದ್ರೂ ಅವುಗಳ ಹೊಂದಿಕೊಳ್ಳುವ ದೇಹ ಮತ್ತು ಬಲಿಷ್ಠ ತೋಳುಗಳು ಅತ್ಯಂತ ವೇಗವಾಗಿ ಚಲಿಸಲು ಹಾಗೂ ಬಿಗಿಯಾಗಿ ಅಂಟಿಕೊಳ್ಳಲು ನೆರವಾಗುತ್ತದೆ. ಆಕ್ಟೋಪಸ್ಗಳು ತಮ್ಮ ಬುದ್ಧಿವಂತಿಕೆ, ಹೊಂದಿಕೊಳ್ಳುವ ಸಾಮರ್ಥ್ಯ ಮತ್ತು ವಿಶಿಷ್ಟ ನರಮಂಡಲಕ್ಕೆ ಹೆಸರುವಾಸಿಯಾದ ಸಮುದ್ರ ಜೀವಿಗಳು. ಅವುಗಳ ತೋಳುಗಳ ಮೇಲೆ ನೂರಾರು ಹೀರುಕಗಳಿರುತ್ತವೆ. ಇವು ಪರಿಸರವನ್ನ ಪರಿಶೀಲಿಸಲು, ವಸ್ತುಗಳನ್ನ ಹಿಡಿದುಕೊಳ್ಳಲು ಮತ್ತು ಬೇಟೆಯನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತವೆ. ಪ್ರತಿಯೊಂದು ಹೀರುಕವು ಹೀರುವಿಕೆ ಮತ್ತು ಅಂಟಿಕೊಳ್ಳುವಿಕೆಯ ಸಂಯೋಜನೆಯ ಮೂಲಕ ಬಲವಾದ ಹಿಡಿತವನ್ನ ಸೃಷ್ಟಿಸಬಲ್ಲದು. ಇದೇ ಕಾರಣಕ್ಕೆ ಆಕ್ಟೋಪಸ್ಗಳು ವಸ್ತುಗಳನ್ನ ಸರಾಗವಾಗಿ ಅಥವಾ ಜೀವಿಗಳ ಮೇಲೆ ಗಮನಾರ್ಹ ಬಲದಿಂದ ಅಂಟಿಕೊಳ್ಳಬಹುದು. ಅವುಗಳ ಮೃದುವಾದ ಮತ್ತು ಹೊಂದಿಕೊಳ್ಳುವ ದೇಹದಿಂದಾಗಿ ತೋಳುಗಳನ್ನ ವಿವಿಧ ವಸ್ತುಗಳ ಸುತ್ತಲೂ ಸುತ್ತಿಕೊಂಡು ಬಿಗಿಯಾಗಿ ಹಿಡಿದುಕೊಳ್ಳುವ ಸಾಮರ್ಥ್ಯವೂ ಇದೆ.